ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮಗೆ ಗೀ ಮಿಲ್ಕ್ ಗೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮಾ ಹೇಳ್ಕೊಳಕ್ಕೆ ಬರ್ತಿದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್, ಫಸ್ಟ್ ನಾವು ಗೀ ರೈಸ್ ಮಾಡ್ಕೊಳ್ಳೋಣ. ಅದಕ್ಕೆ ಬಂದುಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಶುಂಠಿ ಪೇಸ್ಟು, ಮತ್ತು ಪಲಾವ್ ಎಲೆ, ಸೋಂಪು, ಗೋಡಂಬಿ, ಅನಾನಸ್ ಹೂವು, ಯಾಲಕ್ಕಿ, ಚಕ್ಕೆ, ಲವಂಗ, ಪತ್ರೆ. ಸೊ ಇಷ್ಟು ಮತ್ತು ಹಾಲು ಒಂದು ಗ್ಲಾಸು, ಸ್ವಲ್ಪ ಜಾಸ್ತಿನೇ 1.5 ಗ್ಲಾಸ್ ಇಟ್ಕೊಳ್ಳಿ. ನಾನಿಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಇನ್ನು ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ 1.5 ಗ್ಲಾಸ್ ತೊಗೋಬೋದು. ಚೆನ್ನಾಗಿರುತ್ತೆ ಹಾಲು ಹಾಕ್ಕೊಂಡ್ರೆ. ಸೊ ಅದರಲ್ಲೇ ಸ್ಪೆಷಲ್ ಇವಾಗ ಮಾಡ್ತಾ ಇರೋದು. ಮತ್ತು ಗರಂ ಮಸಾಲ. ಸೊ ಇವಾಗ ಒಂದು ಕುಕ್ಕರಲ್ಲಿ ನೀವು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಬಿಕಾಸ್ ನಾವು ಗೀ ರೈಸ್ ಮಾಡ್ತಾ ಇರೋದಲ್ವ, ಗೀ ಮಿಲ್ಕ್ ರೈಸ್ ಮಾಡ್ತಾ ಇರೋದು. ಸೊ ಮಸಾಲೆ ಅಂದರೆ ಪಲಾವ್ಗೆ ಬೇಕಾಗಿರುವಂತಹ ಮಸಾಲೆ ಇದೆ ಅಲ್ಲ, ಸೋಂಪು, ಗೋಡಂಬಿ, ಚಕ್ಕೆ, ಲವಂಗ, ಯಾಲಕ್ಕಿ ಮತ್ತು ಹಸಿಮೆಣಸಿನ್ಕಾಯಿ ಹಚ್ಚಿರುವಂತಹ 5ರಿಂದ 6. ಸೊ ಖಾರ ಬೇಕು ಅನ್ನೋರು 7ರಿಂದ 10ವರೆಗೂ ಹಾಕೋಬೋದು. ಮತ್ತು ಈರುಳ್ಳಿ 1ರಿಂದ 2 ಸೊ ಹಚ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ಮತ್ತು ಪುದೀನ 1 ಕಟ್ಟಲ್ಲಿ ಅರ್ಧ ಕಟ್ ತೊಗೊಳ್ಳಿ. ಸೊ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಬನ್ನಿ. ಸೊ ಹಾಗೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು. ಮತ್ತು ಗರಂ ಮಸಾಲ 1.5 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಹಾಲು 1 ಗ್ಲಾಸ್, ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಕುದೀಲಿ. ಇದು ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಹಾಲು ಮಿಕ್ಸ್ ಮಾಡಿ ಗೀ ರೈಸ್ ಮಾಡ್ತಾ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ಅಕ್ಕಿನ ನಾನಿಲ್ಲಿ 2.5 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಸೊ ಅದನ್ನು ನೆನೆಸಿ ಇಟ್ಕೊಂಡ್ರೆ ಅದು ನಿಮಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ನಾನು ನೆನೆಸಿ ಒಂದು 5 ನಿಮಿಷ ನೆನೆಸಿಟ್ಕೊಂಡು ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ತಕ್ಕಂಗೆ ನೀವು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನಾನು 2.5 ಗ್ಲಾಸ್ ಹಾಕ್ಕೊಂಡಿರೋದ್ರಿಂದ ನೀವು 2 ಗ್ಲಾಸು 3 ಗ್ಲಾಸ್ ನೀರು ಹಾಕ್ಕೋಬೇಕಾಗತ್ತೆ. ಸೊ ನಿಮಗೆ ಬಿಡಿಯಾಗಿ ಬೇಕು ಅನ್ನೋರು 3 ಗ್ಲಾಸ್ ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ಮುದ್ದೆಯಾಗಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಉಪ್ಪು ಆ್ಯಡ್ ಮಾಡಿ ಆಯಿತು, ಕ್ಲೋಸ್ ಮಾಡ್ಕೊಳ್ಳಿ. ಅದು 1ರಿಂದ 2 ವಿಷಿಲ್ ಸಾಕು. ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ 1ರಿಂದ 2 ವಿಷಿಲ್ಗೆ ಸಾಕು. ಅದು ಆಗೋಗ್ಬಿಟ್ಟಿರುತ್ತೆ, ಜಾಸ್ತಿ ಕೂಗ್ಸೋಕ್ಕೆ ಹೋಗಬೇಡಿ. ವಿಷಿಲ್ ಬಂತು ನೋಡಿ, ಹೇಗೆ ರೆಡಿಯಾಗಿದೆ. ಸೊ ಗೀ ಮಿಲ್ಕ್ ಗೀ ರೈಸ್ ಇದು ರೆಡಿಯಾಗಿದೆ ನೋಡಿ, ಹೇಗೆ ಬಿಡಿಯಾಗಿದೆ ರೈಸ್. ನೀವು ವಾಟರ್ ಹೇಗೆ ಹಾಕ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜಾಸ್ತಿ ಹಾಕ್ಕೊಂಡ್ರೆ ಮುದ್ದೆ ಆಗಿರುತ್ತೆ, ಕಡಿಮೆ ಹಾಕ್ಕೊಂಡ್ರೆ ಇದಾಗಿರುತ್ತೆ. ಅದು ಯಾವುದೇ ಅಕ್ಕಿಯಲ್ಲಾದ್ರೂ. ಸೊ ಆದರೆ ಡಿಪೋ ಅಕ್ಕಿಯಲ್ಲಿ ಮಾತ್ರ ಈ ಥರ ಮಾಡೋಕ್ಕಾಗಲ್ಲ, ಅದು ಮುದ್ದೆ ಆಗಿಬಿಡುತ್ತೆ. ಇವಾಗ ನಾವು ವೆಜಿಟೇಬಲ್ ಕುರ್ಮಾ ಮಾಡ್ಕೋಬೇಕಲ್ವ. ಸೊ ಅದಕ್ಕೆ ಕಾಂಬಿನೇಷನ್ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಬೀನ್ಸು, ನೌಕಲ್ಲು, ಆಲೂಗಡ್ಡೆ 2, ಕ್ಯಾರೆಟ್ 2. ಸೊ ಇಷ್ಟು ಮಸಾಲೆ ರುಬ್ಕೊಳ್ಳೋಕ್ಕೆ. ಸೊ ಹಚ್ಚಿ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ. ಸೊ ಇಷ್ಟನ್ನು ನಾನು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಕ್ಕೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ನೀವು ಖಾರ ಬೇಕಲ್ವ. ಸೊ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಸೊ ಮತ್ತು ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿ ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ನೀರು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೊಂಡು ಆದಮೇಲೆ ನೋಡಿ ರೆಡಿ ಆಯಿತು. ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ತರಕಾರಿ ಹೇಳಿದ್ನಲ್ವ, ಸಣ್ಣ ಹಚ್ಚಿಟ್ಕೊಂಡಿದ್ದೀನಿ. ನೀವು ಎಷ್ಟು ಸಣ್ಣ ಬೇಕಾದರೂ ನೀವು ಹಚ್ಕೋಬೋದು, ನಿಮ್ಮ ಇಷ್ಟ ಅದು. ಈ ಥರ ಎಲ್ಲ ನೀಟಾಗಿ ಹಚ್ಚಿಟ್ಕೊಂಡು, ಮತ್ತು ಆ ಒಂದು ಒಗ್ಗರಣೆಗೆ ಜೀರಿಗೆ, ಕರಿಬೇವು, ಚಕ್ಕೆ, ಲವಂಗ ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ನಾವು ಆಲ್ರೆಡಿ ರುಬ್ಕೊಳ್ಳೋದಕ್ಕೆ ನಾವು ಎಲ್ಲ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ವಿ. ಸೊ ಈ ಒಂದು ಫ್ರೈ ಮಾಡುವಾಗ ಸೊ ನೀವು ಮಸಾಲೆ ಅಂದರೆ ಪಲಾವ್ದು ಐಟಮ್ ಇರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಳೋದೇನು ಬೇಡ. ಸೊ ಎಲ್ಲ ಫುಲ್ಲು ಒಂದು ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು
ಸೊ ಹಾಗೆ ನೋಡ್ತಾ ಇರೋರು ದಯವಿಟ್ಟು ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಕ್ಕೆ ನಾನು ಇನ್ನೂ ಹೆಚ್ಚು ವೀಡಿಯೋ ಮಾಡ್ತೀನಿ. ಸೊ ನಿಮಗೆ ಅದು ಅಪ್ಡೇಟ್ ಸಿಗುತ್ತೆ. ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಿಮಗೆ ಅಪ್ಡೇಟ್ ಸಿಗುತ್ತೆ. ಸೊ ನಾನು ಬೇರೆ ಬೇರೆ ವೆರೈಟಿ ಮಾಡೋದು ನಿಮಗೆ ಗೊತ್ತಾಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಅಪ್ಡೇಟ್ ಸಿಗೋದಿಲ್ಲ. ಸೊ ಹಾಗಾಗಿ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಒಂದು ಕುಕ್ಕರಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಚಕ್ಕೆ ಮತ್ತು ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಇದೇ ಥರನೇ ನೀವು ಇದು ಮಾಡ್ಕೊಳ್ಳಿ. ಮತ್ತು ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೀವಲ್ಲೋ, ಸೊ ಅದನ್ನು ನೀವು ಈ ಒಂದು ಒಗ್ಗರಣೆಯಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ನೀವು ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನ ನೋಡಿಕೊಂಡು ನೀವು ಮಸಾಲೆನ ರುಬ್ಕೊಳ್ಳಿ. ಕಡಿಮೆ ಇರೋರು ಕಡಿಮೆ ಮಾಡ್ಕೊಳ್ಳಿ, ಜಾಸ್ತಿ ಇರೋರು ಜಾಸ್ತಿ ಮಾಡ್ಕೊಳ್ಳಿ. ಸೊ ಹೀಗೆ ಕಲಸಿ, ಸೊ ಅದು ಎಣ್ಣೆ ಇದೆಯಲ್ಲ ಆಯಿಲ್ ಬಿಟ್ಕೋಬೇಕು. ಓಕೆ. ಸೊ ನಂತರ ನಾವು ಏನು ಹಚ್ಚಿಟ್ಕೊಂಡಿದ್ದೀವಲ್ವ, ಸೊ ತರಕಾರಿ ಎಲ್ಲ ಬೀನ್ಸು, ಕ್ಯಾರೆಟ್, ನೌಕಲ್ಲು ಮತ್ತು ಆಲೂಗಡ್ಡೆ, ಸೊ ಅದು ಹಚ್ಚಿರೋದನ್ನು ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನೀಟಾಗಿ ಎಲ್ಲ ಫುಲ್ಲು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ನೀವು ಕಲಿಸ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಕೆಳಗಡೆ ಏನಾಗುತ್ತೆ ಅಂದರೆ ಸೀದೋಗಿಬಿಡುತ್ತೆ. ಆವಾಗ ನಿಮಗೆ ಸೀದೋಗಿರೋ ವಾಸನೆ ಬರುತ್ತೆ. ಆವಾಗ ನಿಮಗೆ ತಿನ್ನಬೇಕು ಅಂತಲೇ ಅನಿಸಲ್ಲ. ಸೊ ಹಾಗಾಗಿ ವಾಟರ್ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡಿಕೊಂಡು, ಸೊ ನೀವು ಕುಕ್ಕರಲ್ಲಿ ಇಡ್ತಿರೋದ್ರಿಂದ ನಾವು ಇದೆಲ್ಲ ಏನು ಕೊಬ್ಬರಿ ಹಾಕಿರೋದ್ರಿಂದ ಅದು ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ವಾಟರ್ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಸೊ ನಿಮಗೆ ಗಟ್ಟಿಯಾಗಿ ಆಗಬೇಕು ಅನ್ನೋದಕ್ಕೆ, ಸೊ ಅದನ್ನು ಆಮೇಲೆ ನಾನು ಹೇಳ್ತೀನಿ ನಿಮಗೆ. ಸೊ ಅದು ನೆಕ್ಸ್ಟ್ ಇವಾಗ ನೋಡಿ, ಇದು ಕಸೂರಿ ಮೇಥಿ ಹಾಕ್ಕೊಳ್ಳಿ. ಕಸೂರಿ ಮೇಥಿ ಸ್ವಲ್ಪ ನಿಮಗೆ ಒಂದು ಫ್ಲೇವರ್ ಕೊಡುತ್ತೆ. ಸೊ ಆ ಒಂದು ವೆಜಿಟೇಬಲ್ ಕುರ್ಮಾಗೆ ಸ್ವಲ್ಪ ಮೇಲೆ ಫ್ಲೇವರ್ ಕೊಡುತ್ತೆ. ಸೊ ಹಾಗಾಗಿ ನಾವು ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಡ್ ಮಾಡ್ಕೊಂಡು ಆದಮೇಲೆ ಇದಕ್ಕೂ ಅಷ್ಟೇ ನೀವು 1, 2 ಇಲ್ಲ 3 ವಿಷಲ್ ಮ್ಯಾಕ್ಸಿಮಮ್ ಅಂದರೆ ನೀವು 3 ವಿಷಲ್ನ ಕೂಗಿಸ್ಕೊಳ್ಳಿ ಸಾಕು. ಸೊ ಕುರ್ಮಾ ರೆಡಿ ಆಗಿಬಿಟ್ಟಿರುತ್ತೆ. ಓಕೆನಾ. ಸೊ ಓಪನ್ ಮಾಡ್ತಾಯಿದ್ದೀನಿ. ರೆಡಿ ಆಗಿದೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ನಾನು ವಾಟರು ಕಡಿಮೆ ಹಾಕ್ಕೊಂಡೆ. ಬೇಕಾದರೆ ನೀವು ಹಾಕ್ಕೋಬೋದು, ಬಟ್ ಆದರೆ ನಾನು ಜಾಸ್ತಿ ಕೂಗಿಸ್ಲಿಲ್ಲ. ಸೊ ಚೆನ್ನಾಗಿ ಬಂದಿದೆ, ರೆಡಿ ಆಯಿತು. ಸೊ ಗೀ ರೈಸ್ ಜೊತೆಗೆ ವೆಜಿಟೇಬಲ್ ಕುರ್ಮಾ, ಸೊ ತುಂಬ ಸೂಪರಾಗಿರುತ್ತೆ. ಅಂದರೆ ನಾವು ಹಚ್ಚಿಟ್ಕೊಂಡ್ಬಿಟ್ರೆ ತರಕಾರಿ ನಾವು ಮಾಡಲಿಕ್ಕೆ ಎಲ್ಲನೂ ಸುಲಭ ಆಗುತ್ತೆ. ಸೊ ನಾವು ಹಚ್ಚಿಟ್ಕೊಂಡಿಲ್ಲ ಅಂದರೆ ಪ್ರತಿಯೊಂದು ನಿಧಾನ ಆಗುತ್ತೆ, ಲೇಟ್ ಆಗುತ್ತೆ ಕೂಡ. ಸೊ ಹಾಗಾಗಿ ನೋಡಿ ಹೇಗಿದೆ ಅಂತ. ಸೊ ರೆಡಿ ಇದೆ. ನೀವು ಹಾಗೆ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ